ಬಿಜೆಪಿಯ ಭೀಷ್ಮ, ಬಿಜೆಪಿಯ ಕಟ್ಟಾಳು ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಎಲ್ ಕೆ ಅಡ್ವಾಣಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯ ಬೆನ್ನಲ್ಲೇ ಅಡ್ವಾಣಿ ಅವರಿಗೆ ಅತ್ಯುನ್ನತ ಗೌರವ ಸಿಕ್ಕಿದೆ. ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಾಗಿ ದೇಶದ ಉಪ ಪ್ರಧಾನಿ ಹುದ್ದೆಗೇರಿದವರು ಲಾಲ್ ಕೃಷ್ಣ ಅಡ್ವಾಣಿ. ದೇಶದ ಅಭಿವೃದ್ಧಿಗೆ ಅಡ್ವಾಣಿ ಅವರ ಕೊಡುಗೆ ಅಪಾರ ಅಂತ ಕೂಡ ಮೋದಿ ಅವರು ಬಣ್ಣಿಸಿದ್ದಾರೆ. ಅಡ್ವಾಣಿ ಅವರನ್ನು ಅಭಿನಂದಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿ ಘೋಷಣೆಯಾಗಿದೆ, ಭಾರತ ರತ್ನ. ನಿಮ್ಮ ಫಸ್ಟ್ ರಿಯಾಕ್ಷನ್ ಮೇಡಮ್? ತುಂಬಾ ಆನಂದ ಆಗಿದೆ, ತುಂಬಾ ಖುಷಿ ಆಗಿದೆ. ಸಾರ್ಥಕತೆಯ ಒಂದು ಭಾವ ಬರ್ತಾ ಇದೆ. ಯಾಕೆಂದ್ರೆ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿ ದೇಶದಾದ್ಯಂತ ಪ್ರವಾಸವನ್ನ ಮಾಡಿದಂತ ಮತ್ತು ಮೊನ್ನೆ ಅಷ್ಟೇ ಉದ್ಘಾಟನೆಯಾದಂತ ರಾಮ ಮಂದಿರದ ಹೋರಾಟಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಂತ ಅವರ ರಥಯಾತ್ರೆಯ ಮೂಲಕ ಅದು ಲಾಲ್ ಕೃಷ್ಣ ಅಡ್ವಾಣಿ ಅವರು ಬಹಳ ಕಷ್ಟದ ಕಾಲದಲ್ಲಿ ಪಕ್ಷವನ್ನು ಅವರು ಕಟ್ಟಿ ಬೆಳೆಸಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಲಾಲ್ ಕೃಷ್ಣ ಅಡ್ವಾಣಿ ಅವರು ಜೋಡಿ ಜೋಡಿಯಾಗಿ ಈ ಪಕ್ಷವನ್ನ ಕಟ್ಟಿ ಬೆಳೆಸಿದ್ರು. ನೀವು ಸತ್ರೆ ಹೊರಕ್ಕೆ 4 ಜನ ಇಲ್ಲ ಅಂತ ಹೇಳಿ ಗೇಲಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಾ ಧೈನ್ಯಂ ನಾ ಪಲಾಯನಂ ಅಂತ ಹೇಳಿ ವಾಜಪೇಯಿ ಹೇಳಿದ್ರೆ ಆ ಒಂದು ಮಾತನ್ನ ಅಕ್ಷರಶಃ ಇದು ಸತ್ಯ ಆಗ್ಬೇಕು ಅನ್ನುವಂಥದ್ದನ್ನ ಅದಕ್ಕಾಗಿ ಹೋರಾಟ ಮಾಡಿದಂತ, ಶಕ್ತಿಯನ್ನು ಕೊಟ್ಟಂತ, ಸಂಘಟನೆಯನ್ನು ಮಾಡಿದಂತ ವ್ಯಕ್ತಿ ಅದು ಲಾಲ್ ಕೃಷ್ಣ ಅಡ್ವಾಣಿ ಅವರು. ಇವತ್ತು ದೇಶದ ಈ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರು ಕೊಡುಗೆ ಕೊಟ್ಟಿದ್ರೆ ಅದರ ಅಡಿಪಾಯ ನಮ್ಮ ಹಿರಿಯರು. ಅದಕ್ಕಾಗಿ ಅವರಿಗೆ ಭಾರತ ರತ್ನ ಸಿಕ್ಕಿರುವುದು ನಿಜವಾಗ್ಲೂ ಖುಷಿ ತಂದಿದೆ. ನಮ್ಮಂತ ಎಲ್ಲ ಕಾರ್ಯಕರ್ತರಿಗೆ ಇದೊಂದು ಪ್ರೇರಣಾದಾಯಕವಾಗಿದೆ. ಖಂಡಿತ ಮೇಡಮ್. ಒಂದು ಮಾತು ಯಾವಾಗಲೂ ಒಂದು ಆರೋಪ ಕೇಳಿ ಬರ್ತಾ ಇತ್ತು, ಬಿಜೆಪಿಯಲ್ಲಿ ಹಿರಿಯರನ್ನ ಕಡೆಗಣಿಸಿದ್ದಾರೆ ಅಂತ. ಅದೆಲ್ಲದಕ್ಕೂ ಉತ್ತರ ಕೊಟ್ಟಂಗ ಈ ತೀರ್ಮಾನ? ಖಂಡಿತವಾಗಿ ಅಲ್ಲ. ಆ ರೀತಿ ಹಿರಿಯರನ್ನ ಕಡೆಗಣಿಸುವಂತ ಪ್ರಶ್ನೆನೇ ಬರಲ್ಲ. ಎಲ್ಲ ಹಿರಿಯರು ಕೂಡ ಇವತ್ತು ರಾಜಕೀಯದಲ್ಲಿದ್ದಾರೆ. ನಂಗೆ ಅನ್ಸುತ್ತೆ ಇವತ್ತು ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಈ ದೇಶದಲ್ಲಿ ಅವರು ಮಾಡಿದಂತ ಸಾಧನೆಗೆ, ಅವರ ಬಹಳ ಲಾಂಗ್ ರಾಜಕೀಯ ಜೀವನಕ್ಕೆ ಮತ್ತು ಯಾವುದೇ ಸಂದರ್ಭದಲ್ಲಿ ಕೂಡ ವಿಚಲಿತರಾಗದೆ ಒಂದು ಪಕ್ಷದಲ್ಲಿ ಇದ್ದು ಆ ಪಕ್ಷವನ್ನ ಕಟ್ಟಿ ಈ ದೇಶದ ಅಭಿವೃದ್ಧಿಯ ಕನಸನ್ನ ಕಂಡಿದ್ದಕ್ಕೆ ಮತ್ತು ಒಬ್ಬ ಉಪ ಪ್ರಧಾನಿಯಾಗಿ ಸರ್ಕಾರದಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡಿ ಈ ದೇಶದ ಅಭಿವೃದ್ಧಿಗೆ ಕೆಲಸ ಮಾಡಿದಂತ ವ್ಯಕ್ತಿ ಅದು ಲಾಲ್ ಕೃಷ್ಣ ಅಡ್ವಾಣಿ ಅವರು. ಅದಕ್ಕಾಗಿ ಇವತ್ತು ಅವರಿಗೆ ಆ ಗೌರವ ಸಿಕ್ಕಿದೆ. ಮತ್ತು ಸಂಯಮದಿಂದ ಇದ್ರೆ ಏನೇನು ಆಗ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ರಾಜಕಾರಣಿಗಳಿಗೆ ತಕ್ಷಣ ಏನೋ ಬೇಕು ಅಂತ ಅನ್ಸುತ್ತೆ, ಆದ್ರೆ ಆ ಒಂದು ತಪ್ಪನ್ನ ಎಲ್ಲ ರಾಜಕಾರಣಿಗಳು ನಾವು ಮಾಡ್ತೀವಿ. ಆದ್ರೆ ಸಂಯಮದಿಂದ ಇದ್ರೆ ಒಂದು ರಾಜಕೀಯ ಪಕ್ಷದಲ್ಲಿ ಲಾಂಗ್ ರನ್ ಅಲ್ಲಿ ಏನು ಸಿಗ್ಬೋದು ಅನ್ನೋದಕ್ಕೆ ಇವತ್ತು ಅವರು ಭಾರತ ರತ್ನ ಆಗಿರುವುದೇ ಸಾಕ್ಷಿ. ಖಂಡಿತ. ಪಕ್ಷಕ್ಕಿಂತ ದೇಶ ಸೇವೆ, ದೇಶಕ್ಕೆ ಕೊಟ್ಟ ಕೊಡುಗೆಯೇ ಮುಖ್ಯ ಅನ್ನೋದಕ್ಕೆ ಮೋದಿ ಸರ್ಕಾರದವರು ಪ್ರಣಬ್ ಮುಖರ್ಜಿ ಅವ್ರಿಗೂ ಕೂಡ ಭಾರತ ರತ್ನ ಘೋಷಣೆ ಮಾಡಿದ್ರು. ಹೌದು, ಖಂಡಿತವಾಗಿ. ಇದರಲ್ಲಿ ಭಾರತ ರತ್ನವನ್ನ ಘೋಷಣೆ ಮಾಡೋದಕ್ಕೆ ಯಾವುದೇ ಪಕ್ಷ, ಪಾರ್ಟಿ ಅಥವಾ ಜಾತಿ, ಧರ್ಮ ಇಲ್ಲ. ಭಾರತ ರತ್ನ ಅಂತಂದ್ರೆ ಈ ಭಾರತಕ್ಕಾಗಿ ಯಾರು ಸೇವೆ ಮಾಡಿದ್ದಾರೆ, ಭಾರತದ ಅಭಿವೃದ್ಧಿಯ ಅನ್ನು ಕಣ್ಮುಂದಿಟ್ಕೊಂಡು ವಿದೇಶದಲ್ಲಿ ಕೂಡ ವಿಶ್ವ ಭಾರತವನ್ನ ಕೊಂಡಾಡ್ಬೇಕು ಆ ದೃಷ್ಟಿಯಿಂದ ಯಾರು ಯೋಚನೆ ಮಾಡಿದ್ದಾರೆ ಅಂತವ್ರು ಎಲ್ಲರಿಗೂ ಕೂಡ ಭಾರತ ರತ್ನ ಸಿಗುವಂತದ್ದು ನಮ್ಗೆ. ಅದು ನಮ್ಮ ಸರ್ಕಾರದಲ್ಲಿ ಪ್ರಣಬ್ ಮುಖರ್ಜಿ ಅಂತ ಪ್ರಣಬ್ ದಾದಾನಿಗೆ ಮತ್ತು ಅದ್ವಾನಿಜಿಗೆ ಸಿಕ್ಕಿರುವಂತದ್ದು ನಿಜವಾಗ್ಲೂ ಖುಷಿ ತಂದಿದೆ. ಪಕ್ಷದಿಂದ ಮೇಲೆದ್ದು ಕೆಲಸ ಮಾಡುವಂತ ರಾಜಕಾರಣಿ ಇವತ್ತು ಮೋದಿ ಅವರು. ಅದಕ್ಕಾಗಿ ಇವತ್ತು ರಾಷ್ಟ್ರಪತಿಗಳು ಅವರಿಗೆ ಭಾರತ ರತ್ನ ಘೋಷಣೆ ಮಾಡಿರುವಂತದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೆ ಖುಷಿ ಕೊಡುವಂಥದ್ದು ಮತ್ತು ಭಾರತನೇ ಇದನ್ನು ಸೆಲೆಬ್ರೇಟ್ ಮಾಡುವಂಥದ್ದು. ಖಂಡಿತ ಮೇಡಮ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು. ಮಾತುಗಳೇ ಬರ್ತಾ ಇಲ್ಲ, ಅರ್ಹ ವ್ಯಕ್ತಿಗೆ ಸಂದಿರ್ತಕ್ಕಂಥ ಗೌರವ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಸಂಯಮ ಅನ್ನೋದೊಂದಿದ್ರೆ ಖಂಡಿತವಾಗಿ ಪ್ರಶಸ್ತಿಗಳು ಅರಸಿ ಬರುತ್ತವೆ, ಸಾಧನೆ ಇದ್ರೆ ಅಂತಕ್ಕಂಥ ಮಾತನ್ನ ಕೂಡ ಆಡಿದ್ದಾರೆ.